ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಕಷ್ಟಗಳು ಹೊರಗಿನವರಿಗೆ ಸಂಪೂರ್ಣವಾಗಿ ಅರ್ಥವಾಗದೇ ಇರಬಹುದು. ನೀವು ನಿಮ್ಮ ಜವಾಬ್ದಾರಿಗಳನ್ನು ಮೌನವಾಗಿ ನಿಭಾಯಿಸುತ್ತಾ ನಿಮ್ಮ ಕುಟುಂಬಕ್ಕಾಗಿ ಹಲವು ರೀತಿಯ ಸ್ವಂತ ಆಸೆಗಳನ್ನು ಬದಿಗಿಟ್ಟು ಬದುಕಿರಬಹುದು. ಎಷ್ಟೇ ಕಷ್ಟ ಬಂದರೂ ಕೆಲಸವನ್ನು ನಿಲ್ಲಿಸದೆ ಮುಂದೆ ಸಾಗಿರುವಿರಿ. ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಷಣ ಫಲ ಸಿಗದ ಸಂದರ್ಭಗಳು ಬಹಳಷ್ಟು ಇರಬಹುದು. ನಂಬಿದವರಿಂದ ನಿರಾಸೆ, ಹಣಕಾಸಿನ ಒತ್ತಡ, ಕುಟುಂಬದ ಜವಾಬ್ದಾರಿ, ಕೆಲಸದಲ್ಲಿ ಅಡೆತಡೆ, ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡ ಜನರು, ಇದೆಲ್ಲವೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಆಳವಾದ ಗುರುತು ಮೂಡಿರಬಹುದು. ಕೆಲವೊಮ್ಮೆ ನಾನು ಎಲ್ಲವನ್ನು ಕೂಡ ಸರಿಯಾಗಿ ಮಾಡ್ತಾ ಇದ್ರು ಕೂಡ ನನಗೆ ಮಾತ್ರ ಯಾಕೆ ಇಷ್ಟು ತಡ ಅಂತ ನೀವು ಯೋಚನೆ ಮಾಡಿರ್ಬೋದು. ಆದರೆ ಕನ್ಯಾ ರಾಶಿಯವರೇ, ನಿಮ್ಮ ಜೀವನದ ಒಂದು ವಿಶೇಷ ಗುಣ ಏನಪ್ಪ ಅಂದರೆ, ನೀವು ಕಷ್ಟದಿಂದ ಕಲಿತೀರಿ ಮತ್ತು ಕಲಿತಿದ್ದನ್ನು ಮತ್ತೆ ತಪ್ಪಾಗಿ ಉಳಿಯೋದಿಲ್ಲ. ನಿಮ್ಮ ನಿರ್ಧಾರಗಳು ಬದಲಾಗುತ್ತೆ. ಅದರ ಪರಿಣಾಮಗಳನ್ನು, ಅದರ ಪರಿಸ್ಥಿತಿಯನ್ನು ನೀವು ಕೆಲವು ಕೂಡ ನೋಡಬಹುದು. ನೀವು ಸ್ವಂತ ಕೆಲಸಗಳನ್ನು ಮುಂದೂಡ್ಬೋದು. ಆದರೆ ಈಗ ಯಾರಿಗೆ ಸಹಾಯ ಮಾಡಬೇಕು ಮತ್ತು ಯಾರಿಂದ ದೂರ ಇರಬೇಕು ಅಂತ ನಿಮಗೆ ಸ್ಪಷ್ಟವಾಗುತ್ತೆ. ನಿಮ್ಮ ಮನಸ್ಸಿಗೆ ಶಾಂತಿ ನೀಡದ ಸಂಬಂಧಗಳು ನಿಧಾನವಾಗಿ ತಾನೇ ದೂರವಾಗುತ್ತೆ. ಇದರಿಂದ ನಿಮಗೆ ಮನಸ್ಸಿಗೆ ಶಾಂತಿ ಅನ್ನೋದು ಉಂಟಾಗಬಹುದು. ನೀವು ಸಾಧ್ಯವಾದಷ್ಟು ಉತ್ತಮವಾಗಿ ಮಾಡೋದು ಮುಖ್ಯ. ಎಲ್ಲವೂ ಕೂಡ ಪರಿಪೂರ್ಣ ಆಗಿದೆಯೇ ಅಂತ ಭಾವನೆ ಅಲ್ಲ ಎಂಬುದು ನಿಮಗೆ ಅರ್ಥ ಆಗುತ್ತೆ. ಮೂರನೇ ಚಿಹ್ನೆ, ಸಣ್ಣ ವಿಷಯಗಳಿಗೆ ಕೋಪ ಅಥವಾ ಆತಂಕ ಕಡಿಮೆ ಆಗೋದು. ಹಿಂದೆ ಯಾರಾದರೂ ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರಬಹುದು. ಆದರೆ ಈಗ ಪ್ರತಿಯೊಂದು ವಿಷಯಕ್ಕೂ ಕೂಡ ಉತ್ತರಿಸುವ ಅಗತ್ಯ ಇಲ್ಲ ಎಂಬುದನ್ನು ಅರಿತೀರಿ. ನಿಮ್ಮ ಶಕ್ತಿಯನ್ನು ಮುಖ್ಯವಾದ ಕೆಲಸಗಳಿಗೆ ಉಳಿಸ್ಕೊಳ್ತೀರಿ. ನಾಲ್ಕನೆಯ ಚಿಹ್ನೆ, ಹಣದ ಬಗ್ಗೆ ಇದ್ದ ಭಯ ಏನಿದೆ ಅದು ಕಡಿಮೆ ಆಗುತ್ತೆ. ಹಿಂದೆ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಖರ್ಚುಗಳು ಹೆಚ್ಚಾಗ್ತಾ ಇರ್ಬೋದು. ನಿಮ್ಮ ಜೀವನದ ಒಂದು ಹಳೆಯ ಹಂತ ಮುಗಿದು ಹೊಸ ಹಂತ ಆರಂಭ ಆಗ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳಬಹುದು. ಕೆಲಸ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು. ಬಹುಕಾಲದಿಂದ ಕಾಯುತ್ತಿದ್ದ ಒಂದು ಕೆಲಸ ಪೂರ್ಣಗೊಳ್ಳಬಹುದು. ಬಾಕಿ ಇರುವ ಹಣ ನಿಮ್ಮ ಕೈಗೆ ಬರಬಹುದು. ಹಳೆಯ ಸಂಪರ್ಕವೊಂದು ಮತ್ತೆ ನಿಮ್ಮನ್ನು ಸಂಪರ್ಕಿಸಿ ಹೊಸ ಅವಕಾಶ ನೀಡಬಹುದು. ನೀವು ನಿರೀಕ್ಷಿಸದ ವ್ಯಕ್ತಿಯೊಬ್ಬರು ನಿಮ್ಮಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಬಹುದು. ಆದರೆ ಯಾವುದೇ ಅವಕಾಶ ಬಂದರೂ ಕೂಡ ಆತುರದಿಂದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಮೊದಲು ಅದರ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ, ನಂತರನೇ ಮುಂದುವರಿಯಿರಿ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯೊಬ್ಬರು ಪ್ರವೇಶ ಮಾಡಿ ನಿಮ್ಮ ಯೋಚನಾ ವಿಧಾನವನ್ನೇ ಬದಲಾಯಿಸಬಹುದು. ಅವರು ನಿಮ್ಮ ಕೆಲಸವನ್ನು ಗುರುತಿಸಿ ಒಂದು ಹೊಸ ದಾರಿಗೆ ಕರೆದೊಯ್ಯಬಹುದು. ಒಂದು ಸಣ್ಣ ಸಲಹೆ ಮುಂದೆ ದೊಡ್ಡ ಅವಕಾಶಕ್ಕೆ ಕಾರಣ ಆಗಬಹುದು. ಆದರೆ ನಂಬಿಕೆಯನ್ನು ನಿಧಾನವಾಗಿ ಬೆಳೆಸಿಕೊಳ್ಳಿ. ಮಾತಿಗಿಂತ ವ್ಯಕ್ತಿಯ ಕೆಲಸವನ್ನು ಗಮನಿಸಿ. ಹೂಡಿಕೆ ಮಾಡುವ ಬದಲು ಅಪಾಯವನ್ನು ಅರ್ಥ ಮಾಡಿಕೊಳ್ಳಿ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದ ಮುಂದಿನ ಹಂತವು ನಿಮ್ಮ ಶಿಸ್ತಿನ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತೆ. ನಿಮ್ಮಲ್ಲಿ ಈಗಾಗಲೇ ಇರುವ ಪರಿಶ್ರಮ ಮತ್ತು ಯೋಜನೆ ಮಾಡುವ ಗುಣವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ದೊಡ್ಡ ಬದಲಾವಣೆ ಸಾಧ್ಯ. ನಿಮ್ಮ ಹಳೆಯ ನೋವುಗಳನ್ನು ಹಿಡಿದುಕೊಂಡು ಕುಳಿತುಕೊಳ್ಬೇಡಿ. ನಿಮ್ಮ ಮುಂದಿನ ಗುರಿಯ ಕಡೆಗೆ ಗಮನ ಕೊಡಿ. ನಿಮ್ಮ ಜೀವನದ ಅತ್ಯುತ್ತಮ ಅಧ್ಯಾಯ ಇನ್ನೂ ಬರಬೇಕಾಗಿದೆ ಅಂತ ನಂಬಿಕೆಯವರೊಂದಿಗೆ ಮುಂದೆ ಸಾಗಿರಿ. ಕನ್ಯಾ ರಾಶಿಯವರೇ, ಹಣದ ಹರಿವು ಹೆಚ್ಚಾಗುವ ಸಮಯ ಇದಾಗಿರುತ್ತೆ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ದೊಡ್ಡ ಅವಕಾಶಗಳು ಬಂದಾಗ ಅವು ಯಾವಾಗಲೂ ಕೂಡ ದೊಡ್ಡ ರೂಪದಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಒಂದು ಸಾಮಾನ್ಯ ಫೋನ್ ಕಾಲ್, ಹೊಸ ಪರಿಚಯ, ಹಳೆಯ ಗ್ರಾಹಕ, ಹೊಸ ಕೆಲಸದ ಪ್ರಸ್ತಾಪ, ಬಹುಕಾಲದಿಂದ ಬಾಕಿ ಇರುವ ಹಣ ಅಥವಾ ನೀವು ಬಿಟ್ಬಿಟ್ಟಿದ್ದ ಯೋಜನೆ ಮತ್ತೆ ನಿಮ್ಮ ಮುಂದೆ ಬರುವುದು. ಬದಲಾವಣೆಯ ಆರಂಭವಾಗಬಹುದು. ಆದ್ದರಿಂದ ಸಣ್ಣ ವಿಷಯದಲ್ಲಿ ಆತುರದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾರಾದರೂ ಸುಲಭವಾಗಿ ದೊಡ್ಡ ಹಣ ಸಿಗುತ್ತೆ ಅಂತ ಹೇಳಿದರೆ ಮೊದಲು ಪರಿಶೀಲನೆ ಮಾಡಿ, ನಂತರನೇ ನಿರ್ಧಾರ ತೆಗೆದುಕೊಳ್ಳಿ. ಕನ್ಯಾ ರಾಶಿಯವರೇ, ನಿಮ್ಮ ನಿಜವಾದ ಸಂಪತ್ತು ನಿಮ್ಮ ಶಿಸ್ತು ಮತ್ತು ಯೋಜನೆಯಲ್ಲಿರುತ್ತೆ. ಹಣ ಬಂದಾಗ ಎಲ್ಲಿ ಖರ್ಚಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳಿ. ಪ್ರತಿಯೊಂದು ತಿಂಗಳು ನಿಮ್ಮ ಆದಾಯ ಮತ್ತು ಖರ್ಚಿನ ಲೆಕ್ಕ ಇಡಿ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಸಾಲ ಇದ್ದರೆ ಅದನ್ನು ಹಂತ ಹಂತವಾಗಿ ಕಡಿಮೆ ಮಾಡಿ. ನೀವು ಹಿಂದೆ ಗಮನಿಸಿದ ಒಂದು ಅವಕಾಶ ನಿಮ್ಮ ಮುಂದೆ ಬರ್ಬೋದು. ಆದರೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂಥ ಇದೆಯಾ ಅನ್ನೋದು ನೀವು ಪರಿಶೀಲನೆ ಮಾಡಬೇಕು. ಎಲ್ಲ ಅವಕಾಶಗಳನ್ನು ಕೂಡ ಸ್ವೀಕರಿಸುವ ಅಗತ್ಯ ಖಂಡಿತವಾಗ್ಲೂ ಇಲ್ಲ.
ಮಾಡಬೇಕು ಮತ್ತು ಯಾರಿಂದ ದೂರ ಇರಬೇಕು ಅಂತ ನಿಮಗೆ ಸ್ಪಷ್ಟವಾಗುತ್ತೆ. ನಿಮ್ಮ ಮನಸ್ಸಿಗೆ ಶಾಂತಿ ನೀಡದ ಸಂಬಂಧಗಳು ನಿಧಾನವಾಗಿ ತಾನೇ ದೂರವಾಗುತ್ತೆ. ಇದರಿಂದ ನಿಮಗೆ ಮನಸ್ಸಿಗೆ ಶಾಂತಿ ಅನ್ನೋದು ಉಂಟಾಗಬಹುದು. ನೀವು ಸಾಧ್ಯವಾದಷ್ಟು ಉತ್ತಮವಾಗಿ ಮಾಡೋದು ಮುಖ್ಯ. ಎಲ್ಲವೂ ಕೂಡ ಪರಿಪೂರ್ಣ ಆಗಿದೆಯೇ ಅಂತ ಭಾವನೆ ಅಲ್ಲ ಎಂಬುದು ನಿಮಗೆ ಅರ್ಥ ಆಗುತ್ತೆ. ಮೂರನೇ ಚಿಹ್ನೆ, ಸಣ್ಣ ವಿಷಯಗಳಿಗೆ ಕೋಪ ಅಥವಾ ಆತಂಕ ಕಡಿಮೆ ಆಗೋದು. ಹಿಂದೆ ಯಾರಾದರೂ ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರಬಹುದು. ಆದರೆ ಈಗ ಪ್ರತಿಯೊಂದು ವಿಷಯಕ್ಕೂ ಕೂಡ ಉತ್ತರಿಸುವ ಅಗತ್ಯ ಇಲ್ಲ ಎಂಬುದನ್ನು ಅರಿತೀರಿ. ನಿಮ್ಮ ಶಕ್ತಿಯನ್ನು ಮುಖ್ಯವಾದ ಕೆಲಸಗಳಿಗೆ ಉಳಿಸ್ಕೊಳ್ತೀರಿ. ನಾಲ್ಕನೆಯ ಚಿಹ್ನೆ, ಹಣದ ಬಗ್ಗೆ ಇದ್ದ ಭಯ ಏನಿದೆ ಅದು ಕಡಿಮೆ ಆಗುತ್ತೆ. ಹಿಂದೆ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಖರ್ಚುಗಳು ಹೆಚ್ಚಾಗ್ತಾ ಇರ್ಬೋದು. ನಿಮ್ಮ ಜೀವನದ ಒಂದು ಹಳೆಯ ಹಂತ ಮುಗಿದು ಹೊಸ ಹಂತ ಆರಂಭ ಆಗ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳಬಹುದು. ಕೆಲಸ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು. ಬಹುಕಾಲದಿಂದ ಕಾಯುತ್ತಿದ್ದ ಒಂದು ಕೆಲಸ ಪೂರ್ಣಗೊಳ್ಳಬಹುದು. ಬಾಕಿ ಇರುವ ಹಣ ನಿಮ್ಮ ಕೈಗೆ ಬರಬಹುದು. ಹಳೆಯ ಸಂಪರ್ಕವೊಂದು ಮತ್ತೆ ನಿಮ್ಮನ್ನು ಸಂಪರ್ಕಿಸಿ ಹೊಸ ಅವಕಾಶ ನೀಡಬಹುದು. ನೀವು ನಿರೀಕ್ಷಿಸದ ವ್ಯಕ್ತಿಯೊಬ್ಬರು ನಿಮ್ಮಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಬಹುದು. ಆದರೆ ಯಾವುದೇ ಅವಕಾಶ ಬಂದರೂ ಕೂಡ ಆತುರದಿಂದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಮೊದಲು ಅದರ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ, ನಂತರನೇ ಮುಂದುವರಿಯಿರಿ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯೊಬ್ಬರು ಪ್ರವೇಶ ಮಾಡಿ ನಿಮ್ಮ ಯೋಚನಾ ವಿಧಾನವನ್ನೇ ಬದಲಾಯಿಸಬಹುದು. ಅವರು ನಿಮ್ಮ ಕೆಲಸವನ್ನು ಗುರುತಿಸಿ ಒಂದು ಹೊಸ ದಾರಿಗೆ ಕರೆದೊಯ್ಯಬಹುದು. ಒಂದು ಸಣ್ಣ ಸಲಹೆ ಮುಂದೆ ದೊಡ್ಡ ಅವಕಾಶಕ್ಕೆ ಕಾರಣ ಆಗಬಹುದು. ಆದರೆ ನಂಬಿಕೆಯನ್ನು ನಿಧಾನವಾಗಿ ಬೆಳೆಸಿಕೊಳ್ಳಿ. ಮಾತಿಗಿಂತ ವ್ಯಕ್ತಿಯ ಕೆಲಸವನ್ನು ಗಮನಿಸಿ. ಹೂಡಿಕೆ ಮಾಡುವ ಬದಲು ಅಪಾಯವನ್ನು ಅರ್ಥ ಮಾಡಿಕೊಳ್ಳಿ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದ ಮುಂದಿನ ಹಂತವು ನಿಮ್ಮ ಶಿಸ್ತಿನ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತೆ. ನಿಮ್ಮಲ್ಲಿ ಈಗಾಗಲೇ ಇರುವ ಪರಿಶ್ರಮ ಮತ್ತು ಯೋಜನೆ ಮಾಡುವ ಗುಣವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ದೊಡ್ಡ ಬದಲಾವಣೆ ಸಾಧ್ಯ. ನಿಮ್ಮ ಹಳೆಯ ನೋವುಗಳನ್ನು ಹಿಡಿದುಕೊಂಡು ಕುಳಿತುಕೊಳ್ಬೇಡಿ. ನಿಮ್ಮ ಮುಂದಿನ ಗುರಿಯ ಕಡೆಗೆ ಗಮನ ಕೊಡಿ. ನಿಮ್ಮ ಜೀವನದ ಅತ್ಯುತ್ತಮ ಅಧ್ಯಾಯ ಇನ್ನೂ ಬರಬೇಕಾಗಿದೆ ಅಂತ ನಂಬಿಕೆಯವರೊಂದಿಗೆ ಮುಂದೆ ಸಾಗಿರಿ. ಕನ್ಯಾ ರಾಶಿಯವರೇ, ಹಣದ ಹರಿವು ಹೆಚ್ಚಾಗುವ ಸಮಯ ಇದಾಗಿರುತ್ತೆ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ದೊಡ್ಡ ಅವಕಾಶಗಳು ಬಂದಾಗ ಅವು ಯಾವಾಗಲೂ ಕೂಡ ದೊಡ್ಡ ರೂಪದಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಒಂದು ಸಾಮಾನ್ಯ ಫೋನ್ ಕಾಲ್, ಹೊಸ ಪರಿಚಯ, ಹಳೆಯ ಗ್ರಾಹಕ, ಹೊಸ ಕೆಲಸದ ಪ್ರಸ್ತಾಪ, ಬಹುಕಾಲದಿಂದ ಬಾಕಿ ಇರುವ ಹಣ ಅಥವಾ ನೀವು ಬಿಟ್ಬಿಟ್ಟಿದ್ದ ಯೋಜನೆ ಮತ್ತೆ ನಿಮ್ಮ ಮುಂದೆ ಬರುವುದು ಬದಲಾವಣೆಯ ಆರಂಭವಾಗಬಹುದು. ಆದ್ದರಿಂದ ಸಣ್ಣ ವಿಷಯದಲ್ಲಿ ಆತುರದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾರಾದರೂ ಸುಲಭವಾಗಿ ದೊಡ್ಡ ಹಣ ಸಿಗುತ್ತೆ ಅಂತ ಹೇಳಿದರೆ ಮೊದಲು ಪರಿಶೀಲನೆ ಮಾಡಿ ನಂತರನೇ ನಿರ್ಧಾರ ತೆಗೆದುಕೊಳ್ಳಿ. ಕನ್ಯಾ ರಾಶಿಯವರೇ, ನಿಮ್ಮ ನಿಜವಾದ ಸಂಪತ್ತು ನಿಮ್ಮ ಶಿಸ್ತು ಮತ್ತು ಯೋಜನೆಯಲ್ಲಿರುತ್ತೆ. ಹಣ ಬಂದಾಗ ಎಲ್ಲಿ ಖರ್ಚಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳಿ. ಪ್ರತಿಯೊಂದು ತಿಂಗಳು ನಿಮ್ಮ ಆದಾಯ ಮತ್ತು ಖರ್ಚಿನ ಲೆಕ್ಕ ಇಡಿ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಸಾಲ ಇದ್ದರೆ ಅದನ್ನು ಹಂತ ಹಂತವಾಗಿ ಕಡಿಮೆ ಮಾಡಿ. ನೀವು ಹಿಂದೆ ಗಮನಿಸಿದ ಒಂದು ಅವಕಾಶ ನಿಮ್ಮ ಮುಂದೆ ಬರ್ಬೋದು. ಆದರೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತ ಇದೆಯಾ ಅನ್ನೋದು ನೀವು ಪರಿಶೀಲನೆ ಮಾಡಬೇಕು. ಎಲ್ಲ ಅವಕಾಶಗಳನ್ನು ಕೂಡ ಸ್ವೀಕರಿಸುವ ಅಗತ್ಯ ಖಂಡಿತವಾಗ್ಲೂ ಇಲ್ಲ.